ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆ ಏನು ತಿಂಡಿ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಇಲ್ಲ ಮನೇಲಿ ಊರಿಗೆ ಹೋಗಿದ್ದಾರೆ, ಅದಕ್ಕೆ ಏನು ಮಾಡೋದು ತಿಂಡಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ, ನನ್ನ ತಂಗಿ ಕೇಳೋಣ ಅವಳು ಏನು ಬೇಕು ಅಂತಾಳೆ ಅಂತ. ಯಾವಾಗಲೂ ಇದು ಒಂದೇ ಪ್ಲೇಸ್. ಏನೇ ತಿಂಡಿ ಮಾಡಲಿ? ಏನು ಮಾಡ್ತೀಯಾ? ದೋಸೆ ಇಟ್ಟಿದ್ಯಾ? ಈರುಳ್ಳಿ ದೋಸೆ ಮಾಡು. ನನ್ನ ತಂಗಿ ಈರುಳ್ಳಿ ದೋಸೆ ಕೇಳಿದ್ಲಲ್ಲ, ಮಾಡ್ಕೊಡೋಣ ಬನ್ನಿ. ಹೋಗ್ಲಿ, ಅಮ್ಮ ಎಲ್ಲ ಊರಿಗೆ ಹೋಗಿದ್ದಾರೆ, ಅದಕ್ಕೆ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಈರುಳ್ಳಿ ದೋಸೆ ಮಾಡೋಕ್ಕೆ ದೋಸೆ ಹಿಟ್ಟಿದೆ, ದೋಸೆ ಇಟ್ಬೇಕು, ಈರುಳ್ಳಿ, ಒಂಚೂರು ಉಪ್ಪು ಅಷ್ಟೇ. ಮೆಣಸಿನ್ಕಾಯಿ ಬೇಕಾದರೆ ಮೆಣಸಿನ್ಕಾಯಿ ಹಾಕೋಬೋದು ನೀವು ಅಷ್ಟೇ, ಇನ್ನೇನು ಬೇಡ. ಇದಕ್ಕೆ ಫಸ್ಟು ಸ್ಟವ್ ಆನ್ ಮಾಡಬೇಕು, ತವಾ ಬಿಸಿ ಮಾಡಬೇಕು. ಮೂರೇ ಐಟಮ್ ಬೇಕಾಗಿರೋದು, ಆದರೆ ತುಂಬ ಚೆನ್ನಾಗಿರುತ್ತೆ. ನೀವು ಹೆಂಗೆ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಅದು. ತವಾ ಕಾಯಬೇಕು, ಸ್ವಲ್ಪ ವೆಯ್ಟ್ ಮಾಡಬೇಕು. ಅದ್ರ ಮೇಲೆ ಅದಕ್ಕೆ ತುಪ್ಪನೂ ಹಾಕೋಬೋದು ನೀವು, ಎಣ್ಣೆ ಬದಲಾಗಿ. ಎಣ್ಣೆ ಒಂದು ಬೇಕು. ತವಾ ಕಾಯಿದೆ, ದೋಸೆ ಹಾಕೋಣ. ಇದು ನೀವು ಸ್ವಲ್ಪ ತಿಕ್ಕಾಗಿ ಹಾಕೋಬೇಕು. ಮೊದಲೇ ನೀವು ದೋಸೆನ ಹಾಕಿ ಇಷ್ಟೇ ಮಾಡಬೇಕು. ನೋಡಿ, ಇಷ್ಟು ನಿಮ್ಗೆ ಎಷ್ಟು ಈರುಳ್ಳಿ ಇಷ್ಟ ಆಗುತ್ತೋ ಅಷ್ಟು. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ, ಅಷ್ಟು ಚೆನ್ನಾಗಿರುತ್ತೆ. ನೀವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಹಿಂಗೆ ಹಾಕಿ ಈ ಥರ ಪ್ರೆಸ್ ಮಾಡಬೇಕು. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಈರುಳ್ಳಿ ದೋಸೆ ನನಗೆ ಇಷ್ಟ. ಇಷ್ಟೇ, ಅದು ಬೇಯಬೇಕು ಇವಾಗ. ಅದಕ್ಕೆ ಎಣ್ಣೆ ಆದರೂ ಹಾಕ್ಬೋದು, ತುಪ್ಪ ಆದರೂ ಹಾಕ್ಬೋದು. ನಾನು ತುಪ್ಪ ಹಾಕ್ತೀನಿ. ನಿಮ್ಮಿಷ್ಟ, ಜಾಸ್ತಿ ತುಪ್ಪ ಬೇಕು ಅಂದರೆ ಜಾಸ್ತಿ ಹಾಕ್ಬೋದು, ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕ್ಬೋದು. ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಂಡು ಬೇಯಿಸಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಅದು, ಮೇಲೆ ಬೇಯಿದಿರಲ್ಲ. ಆಮೇಲೆ ಇನ್ನು ಉಪ್ಪು ಹಾಕಬೇಕು, ನೋಡ್ಕೊಂಡು ಹಾಕೋಬೇಕು ನೀವು ಟೇಸ್ಟ್ಗೆ. ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಸಾಕು. ಸ್ವಲ್ಪ ಅಷ್ಟೇ ಹಾಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಆಮೇಲೆ ಇವಾಗ ಬೆಂದಿರುತ್ತೆ, ಇದನ್ನು ಸಿಮ್ ಮಾಡಿಕೊಂಡು, ಇದು ಕೆಳಗೆ ದಪ್ಪ ಇರುತ್ತಲ್ಲ ದೋಸೆ, ಬೇಗ ಬೆಂದ್ಬಿಡುತ್ತೆ. ಕೆಳಗಡೆ ಒಂದು ಲೇಯರ್ ಮಾತ್ರ, ಮೇಲೆಲ್ಲ ಬೆಂದಿರಲ್ಲ. ನೋಡಿ, ಕರೆಕ್ಟಾಗಿ ಬೆಂದಿದೆ. ಆ ಥರ ಪ್ರೆಸ್ ಮಾಡ್ತೀವಲ್ಲ ಈರುಳ್ಳಿ ಹಾಕಿ, ಹಂಗೆ ಪ್ರೆಸ್ ಮಾಡಿದ್ರೆ ಎಲ್ಲ ಉದ್ರೋಗಲ್ಲ ಈರುಳ್ಳಿ, ಚೆನ್ನಾಗಿದೆ. ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಇವಾಗ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಮಾಡಬೇಕು, ಬೇಯಿಸ್ಬೇಕು ದೋಸೆನ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸಿಗೋಗುತ್ತೆ. ನೋಡೋಣ, ಚೆನ್ನಾಗಿ ಬೇಯಬೇಕು ಈರುಳ್ಳಿ, ಆವಾಗ ಚೆನ್ನಾಗಾಗುತ್ತೆ. ನೋಡಿ, ಚೆನ್ನಾಗಿದೆ. ಇದನ್ನು ಮಾಡಿಕೊಂಡು ಪ್ಲೇಟ್ಗೆ ಹಾಕೋಬೇಕು. ಬಿಸಿ ಬಿಸಿ ಆನಿಯನ್ ದೋಸೆ ರೆಡಿ. ಒಬ್ಬೊಬ್ರು ಹೆಂಗೆ ಮಾಡ್ತಾರೆ ಅಂದರೆ, ದೋಸೆ ಇಟ್ಗೆನೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿಬಿಡ್ತಾರೆ. ಅದು ಅವ್ರವ್ರಿಗೆ ಇಷ್ಟ. ಆ ಥರ ಮಾಡೋಷ್ಟು ನಂಗೆ ಇಷ್ಟ ಆಗಲ್ಲ. ನಾನು ಈ ಥರ ಮಾಡೋದು. ಇದು ನಂಗೆ ತುಂಬ ಇಷ್ಟ ಆಗುತ್ತೆ, ನನ್ನ ತಂಗಿಗೂ ಇಷ್ಟ ಆಗುತ್ತೆ, ನಮ್ಮನೆಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಮತ್ತು ಯಾವ ರೆಸಿಪಿ ಮಾಡಲಿ ಅಂತ ನನಗೆ ಹೇಳಿ, ನಾನು ಮತ್ತೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.